ಸೊ ನಿಮಗೆ ತೋರಿಸ್ತಾ ಇದೀವಿ ರಾಜ್ಯದಲ್ಲಿ ಯಾವ್ಯಾವ ಜಿಲ್ಲೆಯಲ್ಲಿ ಯಾವ್ಯಾವ ರೀತಿಯಾಗಿ ಪ್ರತಿಭಟನೆ ನಡೀತಾ ಇದೆ ಅಂತ. ಬೆಳಗಾವಿ, ಧಾರವಾಡ, ಕೊಪ್ಪಳ, ಮೈಸೂರು, ಕೋಲಾರ, ಚಿಕ್ಕಬಳ್ಳಾಪುರ ಇಲ್ಲೆಲ್ಲ ಕಡೆ ಕೂಡ ಸ್ವಲ್ಪ ಜೋರಾಗೇ ಇದೆ. ಭಾರತ್ ಬಂದ್ ಬಿಸಿ ಸ್ವಲ್ಪ ಜೋರಾಗೆ ತಟ್ಟಿರುವಂತದ್ದು. ಕೆಲವೊಂದು ಕಡೆ ಉರುಳು ಸೇವೆಯನ್ನ ಮಾಡ್ತಾ ಇದ್ದಾರೆ ರೈತರು. ಇನ್ನು ಸಾಕಷ್ಟು ಕಡೆ ಎತ್ತಿನ ಗಾಡಿಯನ್ನೆಲ್ಲ ತಗೊಂಬಂದು ನಗರ ಪ್ರದೇಶದ ಒಳಗಡೆ ಸಂಚಾರವನ್ನ ಬಂದ್ ಮಾಡಿಸುವಂತೆ ಕೆಲಸವನ್ನು ಮಾಡಿದ್ದಾರೆ. ಹಾಗೆ ಹುಬ್ಬಳ್ಳಿಯಲ್ಲೂ ಕೂಡ ಅಷ್ಟೇ ಕಿತ್ತೂರು ರಾಣಿ ಚೆನ್ನಮ್ಮ ಸರ್ಕಲ್ ಬಳಿ ನಿಂತು ರೈತರು ಜೋರಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಹಾಗೆ ಚಿತ್ರದುರ್ಗ, ಮೈಸೂರು, ಕೋಲಾರ ಎಲ್ಲ ಕಡೆನೂ ಕೂಡ, ಚಾಮರಾಜನಗರ, ಕಲಬುರಗಿಯಲ್ಲೂ ಕೂಡ ಅಷ್ಟೇ ನಗರದಲ್ಲಿ ಸಂಚಾರ ಬಂದಾಗುವಂತ ನಿಟ್ಟಿನಲ್ಲಿ ಅಂಗಡಿ ಮುಂಗಟ್ಟುಗಳು ಕೂಡ ಅಲ್ಲಿ ಸ್ವಯಂ ಪ್ರೇರಿತವಾಗಿ ಸಾಕಷ್ಟು ಜನ ವ್ಯಾಪಾರಿಗಳು ರೈತರ ಬಂದ್ಗೆ ಸಪೋರ್ಟ್ ಅನ್ನ ಮಾಡಿರುವಂತದ್ದು. ಇನ್ನ ಬೇರೆ ಬೇರೆ ರಾಜ್ಯವನ್ನ ಗಮನಿಸೋದಾದ್ರೆ ದೆಹಲಿ, ಗುಜರಾತ್, ಮಹಾರಾಷ್ಟ್ರ, ಕೋಲ್ಕತ್ತಾ, ಹಾಗೆ ಪ್ರಯಾಗ್ರಾಜ್ ಅಂದ್ರೆ ಉತ್ತರ ಪ್ರದೇಶ, ಆಂಧ್ರ ಪ್ರದೇಶ ಇಲ್ಲೆಲ್ಲಾ ಕಡೆನೂ ಕೂಡ ಪ್ರತಿಭಟನೆಯ ಕಾವು ಜೋರಾಗಿ ಕಂಡು ಬರ್ತಾ ಇದೆ. ಸ್ಪೆಷಲಿ ಕೋಲ್ಕತ್ತಾ, ಪಶ್ಚಿಮ ಬಂಗಾಳ ಅಂದ್ರೆ ತೃಣಮೂಲ ಕಾಂಗ್ರೆಸ್ ಅಂದ್ರೆ ಮಮತಾ ಬ್ಯಾನರ್ಜಿ ಅವರು ಬಂದ್ಗೆ ಬೆಂಬಲ ಇಲ್ಲ ಅಂದ್ರೂ ಕೂಡ ನಾವು ರೈತರ ಜೊತೆ ನಿಂತಿದ್ದೀವಿ ಅಂತ ಹೇಳಿದ್ರು. ಉತ್ತರ ಪ್ರದೇಶದಲ್ಲೂ ಕೂಡ ಕಾವು ಜೋರಾಗಿದೆ. SP ಮತ್ತೆ ಬೇರೆ ಬೇರೆ ಪಕ್ಷಗಳೆಲ್ಲವೂ ಕೂಡ ಜೋರಾಗಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂತದ್ದು. ಆಂಧ್ರ ಪ್ರದೇಶದಲ್ಲೂ ಕೂಡ ಅಷ್ಟೇ, ಆಂಧ್ರ ಪ್ರದೇಶದಲ್ಲಿ ಪ್ರತಿಭಟನೆ ಕಾವು ಜೋರಾಗಿ ನಡೀತಾ ಇದೆ. ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಬೆಂಬಲವನ್ನ ಕೊಟ್ಟಿದೆ, ಹಾಗೆ NCP ಬೆಂಬಲವನ್ನ ಕೊಟ್ಟಿದೆ, ಶಿವಸೇನೆ ಕೂಡ ಬೆಂಬಲವನ್ನ ಕೊಟ್ಟಿರುವಂತದ್ದು. ಈ ಮೂರು ಪಕ್ಷಗಳು ಸೇರ್ಬಿಟ್ಟೆ ಅಲ್ಲಿ ಸರ್ಕಾರವನ್ನು ಮಾಡ್ತಾ ಇರುವಂತದ್ದು. ಕಂಪ್ಲೀಟ್ ಆಗಿ ಬೆಂಬಲವನ್ನ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಮಹಾರಾಷ್ಟ್ರದಲ್ಲಿ ಜೋರಾಗಿ ಪ್ರತಿಭಟನೆಯ ಕಾವು ಇದೆ. ಭಾರತ್ ಬಂದ್ ಬಿಸಿ ತಟ್ಟಿದೆ. ಈ ಒಂದು ಭಾರತ್ ಬಂದ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಜನ ತಜ್ಞರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅದನ್ನ ನೀವು ಕೂಡ ನೋಡಿದಿರಾ. ಇನ್ನು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ಲಿಕ್ಕೆ ಹಿರಿಯರು, ಪ್ರೊಫೆಸರ್ ಆಗಿರುವಂತ ನರಸಿಂಹಪ್ಪ ಅವರು, ನೀರಾವರಿ ತಜ್ಞರು ನಮ್ಮ ಜೊತೆ ಇವತ್ತಿನ ಈ ಒಂದು ಚರ್ಚೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಇವತ್ತು ಭಾರತ್ ಬಂದ್ ಗಮನಿಸ್ತಾ ಇದ್ದೀರಾ. ಇವತ್ತಿನ ಬಿಸಿ ಆಲ್ಮೋಸ್ಟ್ ಕಳೆದ 3-4 ತಿಂಗಳಿಂದಲೂ ಕೂಡ ಇದೆ. ಈ ಕಾಯ್ದೆಯನ್ನ ತಂದಂತ ಸಂದರ್ಭದಿಂದಲೂ ಕೂಡ ರೈತರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಾನಾ ರಾಜ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ. ಫಸ್ಟ್ ರಿಯಾಕ್ಷನ್ ಏನು ಸರ್ ನಿಮ್ದು? ಸೆಪ್ಟೆಂಬರ್ನಲ್ಲಿ ಈ ಕಾಯ್ದೆ ಅಂದರೆ ಇದು ಒಂದು ಕಾಯ್ದೆ ಅಲ್ಲ, ಮೂರು ಇದಕ್ಕೆ ಸಂಬಂಧಪಟ್ಟಂತೆ 3 ಕಾಯ್ದೆಗಳು ಬಂದು. ಒಂದನೇದು ಭೂ ಹಿಡುವಳಿ ಮತ್ತು ಸುಧಾರಣೆಗೆ ಸಂಬಂಧಪಟ್ಟಂತೆ ಮೊದಲನೇ ಕಾಯ್ದೆ. ಎರಡನೇದು, ಮೂರನೇದು ಇವೆರಡೂ ಸೇರಿದರೂ ಕೂಡ ಕೃಷಿ ಉತ್ಪನ್ನಗಳ ಮಾರಾಟ, ಸಾಗಾಟ ಮತ್ತು ಶೇಖರಣೆ ಇದಕ್ಕೆ ಸಂಬಂಧಪಟ್ಟಂತೆ ಹಾಗೂ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಈ ಕಾನೂನುಗಳನ್ನು ಬದಲಾವಣೆ ಮಾಡಿದ್ರು. ಈ ಬದಲಾವಣೆ ಮಾಡೋದಕ್ಕಿಂತ ಮುಂಚೆ ಸ್ಥಿತಿ ಏನಿತ್ತು ಅದ್ರ ಎಷ್ಟರ ಮಟ್ಟಿಗೆ ಈ ಬದಲಾವಣೆ ನಂತರ ಅಂದರೆ ಸೆಪ್ಟೆಂಬರ್ ನಂತರ ಆಗಿದೆ ಈ ಬದಲಾವಣೆಯಿಂದ ಅನೇಕ ರಾಜ್ಯಗಳು ಇದನ್ನು ಆರ್ಡಿನೆನ್ಸ್ ಮೂಲಕ ಬಂದಿದ್ದನ್ನು ಅನೇಕ ರಾಜ್ಯಗಳು ಈಗಾಗಲೇ ತಮ್ಮ ವಿಧಾನಸೌಧ ಸಭೆಗಳಲ್ಲಿ ಪಾಸ್ ಮಾಡಿ ಕಳಿಸಿದ್ದಾರೆ. ಕೆಲವು ರಾಜ್ಯಗಳನ್ನು ಪಾಸ್ ಮಾಡಿ ಕಳಿಸೋದಿದೆ. ಆದರೆ ಇದರ ಒಟ್ಟು ಪರಿಣಾಮ ಏನಾಗಿದೆ ಅಂತಂದರೆ ಏನೂ ಆಗಿಲ್ಲ ಅಂತ ನಾವು ಹೇಳಬೇಕಾದ ಪರಿಸ್ಥಿತಿ ಬಂದಿದೆ. ಹಾಗಾದರೆ ಈ ಒಂದು ಪ್ರತಿಭಟನೆ ಅಥವಾ ದೊಡ್ಡ ಪ್ರಮಾಣದ ಜನಸಂಖ್ಯೆ ಪಂಜಾಬ್ ಮತ್ತು ಹರಿಯಾಣದಿಂದ ಬಂದು ಡೆಲ್ಲಿನಲ್ಲಿ ಕಳೆದ 13 ದಿವಸಗಳಿಂದ ಕೂತು ಈ ಚಳಿನಲ್ಲಿ ಅಲ್ಲಿ ನಡುಗ್ತಾ ಕೂತಿರ್ಬೇಕಾದ್ರೆ ಅವ್ರ ಊಟ ತಿಂಡಿ, ಅವ್ರ ಶೌಚ ಎಲ್ಲದನ್ನೂ ಧಿಕ್ಕರಿಸಿ ಅದನ್ನು ಸಹಿಸ್ಕೊಂಡು ಅವ್ರಿಗೆ ಕೂತಿರ್ಬೇಕಾದ್ರೆ ಕಾರಣಗಳೇನು ಅನ್ನೋದನ್ನು ನಾವು ಬಹಳ ಗಹನವಾಗಿ ಯೋಚನೆ ಮಾಡಬೇಕು. ನಾಳೆ ಇನ್ನೊಂದು ಸುತ್ತಿನ ಮಾತುಕತೆ ಐದನೇದು, ಆರನೇದು, 10ನೇದು ಏನೋ ಆಗ್ತದೆ. ಅದಕ್ಕೆ ಅವ್ರು ಕರೆದಿದ್ದಾರೆ. ನಿನ್ನೆ ಇಲ್ಲ ಮೊನ್ನೆ ಒಂದಾಗಿತ್ತು, ಎಲ್ಲ ವಿಫಲವಾಗ್ತದೆ. ವಿಫಲ ಆಯಿತು, ಸಫಲ ಆಯಿತು ಅನ್ನೋದಕ್ಕೆ ಒಂದು ಮಾನದಂಡ ಬೇಕಾಗಿತ್ತು. ಏನಂತಂದರೆ ಏನು ಇವ್ರು ಕೇಳಿದ್ರು, ಅವ್ರು ಏನು ಕೊಡ್ತೀವಿ ಅಂದರು ಅಥವಾ ಏನು ಕೊಡಲ್ಲ ಅಂದರು, ಯಾರಿಗೂ ಇದುವರೆಗೂ ಏನೂ ಕೂಡ ಸ್ಪಷ್ಟ ಕಲ್ಪನೆ ಇಲ್ಲ. ಕೇವಲ ಒಂದೇ ಒಂದು ಹೊರಗೆ ಕಾಣ್ತದೆ, APMC ಕಾನೂನನ್ನು ತಿದ್ದುಪಡಿ ಮಾಡಿಬಿಟ್ಟಿದ್ದಾರೆ. ಇನ್ನು ಇದು ಖಾಸಗಿ ಕಾರ್ಪೊರೇಟ್ ಕಂಪ್ನಿಗಳು, ಬಹುರಾಷ್ಟ್ರೀಯ ವ್ಯವಸ್ಥೆಗಳು ಬಂದು ಕೃಷಿ ಉತ್ಪನ್ನಗಳನ್ನು ಖರೀದಿ ಮಾಡಿ
ರೈತರಿಗೆ ಮೋಸ ಮಾಡ್ತಾರೆ. ಸರ್ ಮಾತನಾಡಿಸ್ತಾ ಹೋಗ್ತೀನಿ ಸರ್ ನಿಮ್ಮನ್ನ. ಮುಖ್ಯಮಂತ್ರಿ ಚಂದ್ರು ಅವರು ಕೂಡ ಭಾಗಿಯಾಗಿದ್ದಾರೆ. ಅವರು ಮಾತನಾಡ್ತಾ ಇದ್ದಾರೆ. ನಮ್ಮ ಎಲ್ಲ ರೈತ ಹೋರಾಟ ಬಂಧುಗಳಿಗೆ ನಮಿಸುತ್ತಾ ಮಾಧ್ಯಮದ ಮುಖೇನ ಕೇಂದ್ರ ಸರ್ಕಾರ ಜೊತೆಗೆ ಈ ರಾಜ್ಯದಲ್ಲೂ ಕೂಡ ಭೂ ಸುಧಾರಣೆ ಕಾಯ್ದೆಯ ವಿರೋಧ ಇರೋದರಿಂದ ಆ ಸರ್ಕಾರದ ವಿರುದ್ಧ ನಮ್ಮ ಇವತ್ತಿನ ಈ ಕಾರ್ಯಕ್ರಮ ಏನು ಬಂದ್ ಆಚರಿಸಬೇಕು ಅಂತ ತೀರ್ಮಾನ ರಾಷ್ಟ್ರ ಮಟ್ಟದಲ್ಲಿ ರೈತರು ಮಾಡಿದಾರೋ ಅವರಿಗೆ ಸಂಪೂರ್ಣ ಬೆಂಬಲವನ್ನು ಕೊಡೋದಕ್ಕೋಸ್ಕರ ನಾನು ನನ್ನ ಕನ್ನಡ ಗುಡಿ ನಡಿ ಜಾಗೃತಿ ಜಾಥಾದ ಅಧ್ಯಕ್ಷನಾಗಿಯೂ ಮತ್ತು ಒಬ್ಬ ಸಾಮಾನ್ಯ ಪ್ರಜೆಯಾಗೂ ಬಂದಿದ್ದೇನೆ. ಈ ಎಲ್ಲರ ಪರವಾಗಿ ಈಗಾಗಲೇ ಮಾತಾಡಿದ್ದಾರೆ. ನೂತನ 3 ಕೃಷಿ ಕಾಯ್ದೆಗಳನ್ನು ಏನು ಮಾಡಿದ್ದಾರೆ ಕೇಂದ್ರ ಸರ್ಕಾರ, ಅದು ಕಣ್ಣೆರೆಸುವ ಕೆಲಸ, ರೈತರಿಗೆ ಮಣ್ಣೆರಚುವ ಕೆಲಸ ಒಟ್ಟಿಗೆ. ಯಾಕೆಂತಂದರೆ ಎಲ್ಲೋ ನಿಮಗೆ ಅನುಕೂಲ ಆಗುತ್ತೆ, ನಿಮ್ಮ ಮಾರಾಟ ನೀವೇ ಮಾಡ್ಕೋಬೋದು, ನಿಮ್ಮ ಎಲ್ಲ ಅನುಕೂಲ ಅಂತ ಹೇಳ್ತಾರೆ. ಆದರೆ ಅದರಿಂದ ಆಗ್ತಕ್ಕಂಥದ್ದು ಬಂಡವಾಳಶಾಹಿಗಳ ಕೊನೆಯ ಹಿಡಿತಕ್ಕೆ ಸಿಕ್ಕಾಕೊಂಡಿರ್ತಕ್ಕಂಥ ಸರ್ಕಾರ ಅವರಿಗೆ ಅನುಕೂಲ ಮಾಡೋಕ್ಕೋಸ್ಕರವಾಗಿ ಈ ಹೊಸ ಕಾಯ್ದೆಯನ್ನು ಪರಿವರ್ತನೆಯನ್ನು ತರ್ತೀವಿ ರೈತರಲ್ಲಿ ಅನ್ನುವ ಒಂದು ರೀತಿಯಲ್ಲಿ ತಂದಿದ್ದಾರೆ. ಇದು ಮಾರಕವಾಗಿದೆ, ಪೂರಕವಾಗಿಲ್ಲ ರೈತರಿಗೆ. ಅದು ಎಲ್ಲ ರೀತಿಯಲ್ಲೂ ಕೂಡ ಯೋಚನೆ ಮಾಡಬೇಕಾಗಿದೆ. ಒಂದು ನಾನು ಭಾಳ ದುಃಖದಿಂದ ಹೇಳೋದು, ಪ್ರಧಾನಮಂತ್ರಿಗಳಲ್ಲಿ ಚರ್ಚೆ ಮಾಡದೆ ಸುಗ್ರೀವಾಜ್ಞೆಯ ತರ್ತಕ್ಕಂಥದ್ದು ಅಗತ್ಯ ಏನಿತ್ತು? ಸುಗ್ರೀವಾಜ್ಞೆಯ ಉದ್ದೇಶವೇ ಪಿತೂರಿ ಇದೆ ಹಿಂದ್ಗಡೆ ಅಂತಕ್ಕಂಥದ್ದು. ಈಗಾಗಲೇ ಇದಕ್ಕೆ ಇಷ್ಟೆಲ್ಲ ಹೇಳಿದ್ರು ಕೂಡ ಕೂತು ಚರ್ಚೆ ಮಾಡ್ತಕ್ಕಂಥ ಪರಿಸ್ಥಿತಿ